ಸ್ನೇಹಿತರೆ ನಮಸ್ಕಾರ. ಪಶ್ಚಿಮ ಬೆಂಗಳೂರಿನ ಹೃದಯ ಯಾವುದು ಅಂತ ಕೇಳಿದ್ರೆ ಕಣ್ಮುಚ್ಕೊಂಡು ಹೇಳಬಹುದು, ಅದು ವಿಜಯನಗರ. ದಕ್ಷಿಣಕ್ಕೆ ಜಯನಗರ ಇದ್ರೆ ಪಶ್ಚಿಮಕ್ಕೆ ವಿಜಯನಗರವೇ ಬಾಸ್. ಅಗಲವಾದ ರಸ್ತೆಗಳು, ತಂಪಾದ ಪಾರ್ಕ್ಗಳು ಮತ್ತು ಬಾಯಲ್ಲಿ ನೀರೂರಿಸೋ ಫುಡ್ ಸ್ಟ್ರೀಟ್. ಹಳೆ ಬೆಂಗಳೂರಿನ ಶಾಂತತೆ ಮತ್ತು ಹೊಸ ಬೆಂಗಳೂರಿನ ವೇಗ ಎರಡೂ ಇಲ್ಲಿ ಮಿಕ್ಸ್ ಆಗಿದೆ. ಬನ್ನಿ ಇವತ್ತು ಈ ಸುಂದರ ಬಡಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಹೆಸರಿನ ಹಿಂದಿನ ಗಾಂಭೀರ್ಯ. ಈ ಏರಿಯಾಗೆ ವಿಜಯನಗರ ಅಂತ ಹೆಸರು ಸುಮ್ಮನೆ ಬಂದಿಲ್ಲ. ದಕ್ಷಿಣ ಭಾರತವನ್ನು ಆಳಿದ ಸುವರ್ಣ ಯುಗದ ವಿಜಯನಗರ ಸಾಮ್ರಾಜ್ಯದ ಗೌರವಾರ್ಥವಾಗಿ ಈ ಬಡಾವಣೆಗೆ ಈ ಹೆಸರಿಟ್ಟಿದ್ದಾರೆ. ಇದು ಬೆಂಗಳೂರಿನ ಅತ್ಯಂತ ದೊಡ್ಡ ಮತ್ತು ಪ್ಲಾನ್ಡ್ ಬಡಾವಣೆಗಳಲ್ಲಿ ಒಂದು. ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆಯ ಮಧ್ಯೆ ಹರಡಿಕೊಂಡಿರೋ ಈ ಏರಿಯಾ ಪಶ್ಚಿಮ ಬೆಂಗಳೂರಿಗೆ ಒಂದು ಹೆಬ್ಬಾಗಿಲು ಇದ್ದ ಹಾಗೆ. ಇಲ್ಲಿನ ಒಂದೊಂದು ಅಡ್ಡ ರಸ್ತೆಗೂ ಈ ಸಾಮ್ರಾಜ್ಯದ ಗತ್ತು ಇದೆ ಅಂದರೆ ತಪ್ಪಾಗಲ್ಲ. ಮಾರುತಿ ಮಂದಿರದ ಮಹಿಮೆ. ವಿಜಯನಗರಕ್ಕೆ ಬಂದು ಮಾರುತಿ ಮಂದಿರ ನೋಡದೆ ಹೋದ್ರೆ ನಿಮ್ಮ ಟ್ರಿಪ್ ಕಂಪ್ಲೀಟ್ ಆಗಲ್ಲ. ಇಲ್ಲಿನ ಲೈಬ್ರರಿ ಪಾರ್ಕ್ ಎದುರುಗಡೆ ಇರೋ ಈ ದೇವಸ್ಥಾನ ತುಂಬಾ ಪವರ್ಫುಲ್. ಇದರ ಇತಿಹಾಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಮೊದಲು ಒಂದು ದೊಡ್ಡ ಬಂಡೆ ಇತ್ತಂತೆ. ಅಲ್ಲಿಗೆ ಯಾವಾಗಲೂ ಮಂಗಗಳು ಗುಂಪು ಗುಂಪಾಗಿ ಬರ್ತಿದ್ವು. ಅದಕ್ಕೆ ಇದನ್ನ ಜನ ಪ್ರೀತಿಯಿಂದ ಕೋತಿ ಬಂಡೆ ಅಂತ ಕರೀತಾ ಇದ್ರು. ಆ ಬಂಡೆಯ ಜಾಗದಲ್ಲಿ ಇವತ್ತು ಈ ಸುಂದರವಾದ ಹನುಮಂತನ ದೇವಸ್ಥಾನ ತಲೆ ಎತ್ತಿದೆ. ಶನಿವಾರ ಇಲ್ಲಿಗೆ ಬಂದ್ರೆ ಸಾಕು, ಹನುಮಂತನ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುತ್ತೆ. ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಸಿಗೋ ನೆಮ್ಮದಿನೇ ಬೇರೆ. ಫುಡ್ ಲವರ್ಸ್ ವರ್ಗ, ತಿಂಡಿ ಬೀದಿ ಎಲ್ಲ ಸುತ್ತಾಡಿ ಹೊಟ್ಟೆ ಹಸಿದ್ರೆ ಸೀದಾ ವಿಜಯನಗರದ ವಾಟರ್ ಟ್ಯಾಂಕ್ ಹತ್ರ ಬನ್ನಿ. ಇಲ್ಲಿದೆ ನಮ್ಮ ಫೇಮಸ್ ವಿಜಯನಗರ ಫುಡ್ ಸ್ಟ್ರೀಟ್. ಸಂಜೆ 5 ಗಂಟೆ ಆಯಿತು ಅಂದರೆ ಸಾಕು, ಈ ರಸ್ತೆ ಫುಲ್ ಕಲರ್ಫುಲ್ ಆಗಿರುತ್ತೆ. ಜನವೋ ಜನ. ಏನೇನು ಸಿಗುತ್ತೆ? ಇಲ್ಲಿನ ಬಿಸಿ ಬಿಸಿ ಮಸಾಲೆ ಪುರಿ, ಗರಿಗರಿಯಾದ ಗೋಬಿ ಮಂಚೂರಿ ಮತ್ತು ತುಪ್ಪದಲ್ಲಿ ಸುಟ್ಟ ಪಡ್ಡು ತಿಂದರೆ ನಾಲಿಗೆಗೆ ಸ್ವರ್ಗ ಸಿಕ್ಕಂಗಾಗತ್ತೆ. ಸ್ಪೆಷಲ್ ಏನು? ಇಲ್ಲಿನ ಸಾಫ್ಟ್ ಆದ ತಟ್ಟೆ ಇಡ್ಲಿ ಮತ್ತು ಡಿಫ್ರೆಂಟ್ ಆಗಿರೋ ಆಲೂ ಟ್ವಿಸ್ಟರ್ ಮಿಸ್ ಮಾಡಲೇಬೇಡಿ. ಕಾಲೇಜ್ ಸ್ಟೂಡೆಂಟ್ಸ್, IT ಉದ್ಯೋಗಿಗಳು ಮತ್ತು ಫ್ಯಾಮಿಲಿಗಳು ವೀಕೆಂಡ್ನಲ್ಲಿ ಇಲ್ಲಿ ಮುಗಿಬಿದ್ದು ಚಾಟ್ಸ್ ತಿನ್ನೋದನ್ನ ನೋಡೋದೇ ಒಂದು ಚಂದ. ಜ್ಞಾನ ದೇಗುಲ ಸೆಂಟ್ರಲ್ ಲೈಬ್ರರಿ. ವಿಜಯನಗರ ಅಂದ್ರೆ ಬರೀ ತಿಂಡಿ ತೀರ್ಥ ಅಲ್ಲ, ಇದೊಂದು ಜ್ಞಾನದ ಕೇಂದ್ರ ಕೂಡ ಹೌದು. ಎಲ್ಲಿರೋ ಸಿಟಿ ಸೆಂಟ್ರಲ್ ಲೈಬ್ರರಿ ಬೆಂಗಳೂರಿನ ಐಕಾನಿಕ್ ಬಿಲ್ಡಿಂಗ್ಗಳಲ್ಲಿ ಒಂದು. ಕಲ್ಲಿನಿಂದ ಕಟ್ಟಿರೋ ಈ ಕಟ್ಟಡ ನೋಡೋಕೆ ತುಂಬಾ ಸುಂದರವಾಗಿದೆ. ಇದರ ವಿಶೇಷ ಏನಂದ್ರೆ ಈ ಲೈಬ್ರರಿ ಸುತ್ತಲೂ ಒಂದು ಹಚ್ಚ ಹಸಿರಾದ ಪಾರ್ಕ್ ಇದೆ. ಬೆಳಗಿನ ಜಾವ ಇಲ್ಲಿಗೆ ಬಂದ್ರೆ ನೂರಾರು ಜನ ಪಾರ್ಕ್ನಲ್ಲಿ ಬೆಂಚ್ ಮೇಲೆ ಕೂತು ನ್ಯೂಸ್ ಪೇಪರ್ ಮತ್ತು ಪುಸ್ತಕ ಓದ್ತಿರೋದನ್ನು ನೋಡಬಹುದು. ಓದುವ ಹವ್ಯಾಸ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಶಾಪಿಂಗ್ ಅಡ್ಡ. ಶಾಪಿಂಗ್ ಮಾಡಬೇಕು ಅಂದರೆ ವಿಜಯನಗರಕ್ಕೆ ಬರಲೇಬೇಕು. ಇಲ್ಲಿ ಬಟ್ಟೆಯಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ವರೆಗೂ ಎಲ್ಲವೂ ಸಿಗುತ್ತೆ. ಹಬ್ಬದ ದಿನಗಳಲ್ಲಿ ಇಲ್ಲಿನ ರಸ್ತೆ ಬದಿಯ ಶಾಪಿಂಗ್ ಜೋರಾಗಿರುತ್ತೆ. ಹೂವು, ಹಣ್ಣು, ಪೂಜಾ ಸಾಮಾನು ಎಲ್ಲವೂ ಒಂದೇ ಕಡೆ ಸಿಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಂತೂ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಕಳೆಗಟ್ಟುತ್ತೆ. ನಮ್ಮ ಮೆಟ್ರೋ ಕನೆಕ್ಷನ್. ವಿಜಯನಗರಕ್ಕೆ ಬರೋದು ಈಗ ತುಂಬಾ ಈಸಿ. ನಮ್ಮ ಮೆಟ್ರೋ ನೇರಳೆ ಮಾರ್ಗ ಇಲ್ಲಿಂದಲೇ ಹಾದು ಹೋಗುತ್ತೆ. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್. ಇದು ಎಲಿವೇಟೆಡ್ ಸ್ಟೇಷನ್ ಆಗಿದ್ದು ಇಲ್ಲಿಂದ ನೋಡಿದ್ರೆ ವಿಜಯನಗರದ ರಸ್ತೆಗಳು ಸುಂದರವಾಗಿ ಕಾಣ್ತವೆ. ಇಲ್ಲಿಳಿದ್ರೆ ನೀವು ಮಾರುತಿ ಮಂದಿರದ ಹತ್ರ ಹೋಗಬಹುದು. ವಿಜಯನಗರ ಮೆಟ್ರೋ ಸ್ಟೇಷನ್. BDA ಕಾಂಪ್ಲೆಕ್ಸ್ ಹತ್ತಿರವೇ ಈ ಸ್ಟೇಷನ್ ಇದೆ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಮೆಜೆಸ್ಟಿಕ್, MG ರೋಡ್ ಅಥವಾ ವೈಟ್ ಫೀಲ್ಡ್ನಿಂದ ಆರಾಮಾಗಿ ಇಲ್ಲಿಗೆ ಬಂದು ಶಾಪಿಂಗ್ ಮುಗಿಸ್ಕೊಂಡು ಹೋಗಬಹುದು. ಅತ್ತಿಗುಪ್ಪೆ ಮತ್ತು ಪಾರ್ಕ್ಗಳು. ವಿಜಯನಗರದ ಪಕ್ಕದಲ್ಲೇ ಇರೋ ಏರಿಯಾ ಅತ್ತಿಗುಪ್ಪೆ. ಮೆಟ್ರೋದಲ್ಲಿ ಅನೌನ್ಸ್ಮೆಂಟ್ ಕೇಳಿಸ್ತಿದ್ದಂಗೆ ಮುಂದಿನ ನಿಲ್ದಾಣ ಅತ್ತಿಗುಪ್ಪೆ ಅಂತ ನಮಗೆ ನಮ್ಮ ಏರಿಯಾ ಬಂತು ಅಂತ ಖುಷಿಯಾಗತ್ತೆ. ಇದು ಕೂಡ ವಿಜಯನಗರದ ಭಾಗವೇ ಆಗಿದ್ದು ಇಲ್ಲಿನ ಶಾಂತ ವಾತಾವರಣ ಮತ್ತು ಪಾರ್ಕ್ಗಳು ತುಂಬಾ ಚೆನ್ನಾಗಿವೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡೋರಿಗೆ ಇಲ್ಲಿನ ಪಾರ್ಕ್ಗಳು ಹೇಳಿ ಮಾಡಿಸಿದ ಜಾಗ. ನೋಡಿದ್ರಲ್ಲ, ವಿಜಯನಗರ ಅಂದ್ರೆ ಅದು ಬರೀ ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟಿದ ಬಡಾವಣೆ ಅಲ್ಲ. ಅಲ್ಲಿ ಭಕ್ತಿ ಇದೆ, ಬಿಸಿ ಬಿಸಿ ಮಸಾಲೆ ದೋಸೆ ಘಮ ಇದೆ, ಪುಸ್ತಕ ಓದುವ ಸಂಸ್ಕೃತಿ ಇದೆ. ನೀವಿನ್ನು ವಿಜಯನಗರದ ಫುಡ್ ಸ್ಟ್ರೀಟ್ಗೆ ಹೋಗಿಲ್ಲ ಅಂದರೆ ಈ ವೀಕೆಂಡ್ ಪ್ಲಾನ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ವಿಜಯನಗರದಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.